ಈಗ ಆರ್ ಅಶೋಕ್ ಅವ್ರು ಬಂದ್ರು, BY ವಿಜಯೇಂದ್ರ ಅವ್ರು ಬಂದ್ರು, ಇವರೆಲ್ಲ ಬಂದಾಗ ತಮ್ಮ ಮನ್ಸಲ್ಲಿ ಏನು ಓಡ್ತಾ ಇತ್ತು ಸರ್? ರಾತ್ರಿ ತಮ್ಮ ಜೊತೆಲಿ ಯಾರ್ಯಾರಿದ್ರು ಸರ್ ಆ ಘಟನೆ ಎಲ್ಲ ಆಗುವಾಗ? ಇಡೀ ಪಾರ್ಟಿ ಬೆನ್ನಿಗೆ ನಿಂತ್ಕೊಳ್ತು. ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಇದಲ್ಲದೆ ಈ ಬಸವನಗೌಡ ಪಾಟೀಲ್ ಯತ್ನಾಳು, ನಮ್ಮ ಅರವಿಂದ್ ಬೆಲ್ಲದ್ದು, ಸುನಿಲ್ ಕುಮಾರು, ಈಗ ಒಬ್ರು ಇಬ್ರು ಅಂತಲ್ಲ, ಎಲ್ಲ ಶಾಸಕರುಗಳು, ಮಾಜಿ ಸಚಿವರುಗಳು, ಕೇಂದ್ರದ ನಾಯಕರು, ಸಂಸತ್ ಸದಸ್ಯರು, ಕೇಂದ್ರದ ಮಂತ್ರಿಗಳು, ಕಾರ್ಯಕರ್ತರು, ಹಿತೈಷಿಗಳು ಬೆನ್ನಿಗೆ ನಿಂತು ನನ್ನ ಸಂಕಷ್ಟದ ಸಂದರ್ಭದಲ್ಲಿ ಧ್ವನಿಯಾದರು. ಮರುದಿನ ಫೋನ್ನಲ್ಲಿ ವಿಚಾರಿಸಿದಂಥ, ಹಿಂದಿನ ದಿನ ಫೋನ್ನಲ್ಲಿ ವಿಚಾರಿಸಿದಂಥ ವಿಜೇಂದ್ರ ಅವರು ಮರುದಿನ ಬೆಳಿಗ್ಗೆ ಫಸ್ಟ್ ಫ್ಲೈಟಿಗೆ ಅಲ್ಲಿಗೆ ಬಂದರು. ಸ್ಥಳಕ್ಕೆ ಫಸ್ಟ್ ಫ್ಲೈಟಿಗೆ ಬಂದು ಅವರು ಇಡೀ ಸಿಚುವೇಶನ್ ನಿಭಾಯಿಸಿದರು. ವಕೀಲರ ತಂಡ, ನಾನೇನು ಹೇಳಿದ್ರಿಲ್ಲ, ನಾನು ವಕಾಲತ್ತು ಅವರೇ ಸೋಮೋಟೋ ಎಲ್ಲ ತಯಾರಾಗಿ ಬಂದು ನಿಂತ್ಕೊಂಡ್ರು. 100 ಜನ ವಕೀಲರು ಬೆಳಗಾಂನಲ್ಲಿ, 100 ಜನ ಒಂದು ಕೇಸಿನ ಸಲುವಾಗಿ. ಹಾಗೆಯೇ ಬೆಂಗಳೂರಿನಲ್ಲಿ 4-5 ತಂಡ, ವಕೀಲರ ತಂಡ ಕೆಲಸ ಮಾಡ್ತು. ಇವರೆಲ್ಲರೂ ಇದು ಒಂದು ಅನ್ಯಾಯ ಅಂತ ನಿಂತ್ಕೊಂಡ್ರು, ಕೆಲಸ ಮಾಡಿದ್ರು. ಈಗ ಆರ್ ಅಶೋಕ್ ಅವ್ರು ಬಂದ್ರು, BY ವಿಜಯೇಂದ್ರ ಅವ್ರು ಬಂದ್ರು, ಇವರೆಲ್ಲ ಬಂದಾಗ ತಮ್ಮ ಮನ್ಸಲ್ಲಿ ಏನು ಓಡ್ತಾ ಇತ್ತು ಸರ್? ರಾತ್ರಿ ತಮ್ಮ ಜೊತೆಲಿ ಯಾರ್ಯಾರಿದ್ರು ಸರ್ ಆ ಘಟನೆ ಎಲ್ಲ ಆಗುವಾಗ? ಇಡೀ ಪಾರ್ಟಿ ಬೆನ್ನಿಗೆ ನಿಂತ್ಕೊಳ್ತು. ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಇದಲ್ಲದೆ ಈ ಬಸವನಗೌಡ ಪಾಟೀಲ್ ಯತ್ನಾಳು, ನಮ್ಮ ಅರವಿಂದ್ ಬೆಲ್ಲದ್ದು, ಸುನಿಲ್ ಕುಮಾರು, ಈಗ ಒಬ್ರು ಇಬ್ರು ಅಂತಲ್ಲ, ಎಲ್ಲ ಶಾಸಕರುಗಳು, ಮಾಜಿ ಸಚಿವರುಗಳು, ಕೇಂದ್ರದ ನಾಯಕರು, ಸಂಸತ್ ಸದಸ್ಯರು, ಕೇಂದ್ರದ ಮಂತ್ರಿಗಳು, ಕಾರ್ಯಕರ್ತರು, ಹಿತೈಷಿಗಳು ಬೆನ್ನಿಗೆ ನಿಂತು ನನ್ನ ಸಂಕಷ್ಟದ ಸಂದರ್ಭದಲ್ಲಿ ಧ್ವನಿಯಾದರು. ಮರುದಿನ ಫೋನ್ನಲ್ಲಿ ವಿಚಾರಿಸಿದಂಥ, ಹಿಂದಿನ ದಿನ ಫೋನ್ನಲ್ಲಿ ವಿಚಾರಿಸಿದಂಥ ವಿಜೇಂದ್ರ ಅವರು ಮರುದಿನ ಬೆಳಿಗ್ಗೆ ಫಸ್ಟ್ ಫ್ಲೈಟಿಗೆ ಅಲ್ಲಿಗೆ ಬಂದರು. ಸ್ಥಳಕ್ಕೆ ಫಸ್ಟ್ ಫ್ಲೈಟಿಗೆ ಬಂದು ಅವರು ಇಡೀ ಸಿಚುವೇಶನ್ ನಿಭಾಯಿಸಿದರು. ವಕೀಲರ ತಂಡ, ನಾನೇನು ಹೇಳಿದ್ರಿಲ್ಲ, ನಾನು ವಕಾಲತ್ತು ಅವರೇ ಸೋಮೋಟೋ ಎಲ್ಲ ತಯಾರಾಗಿ ಬಂದು ನಿಂತ್ಕೊಂಡ್ರು. 100 ಜನ ವಕೀಲರು ಬೆಳಗಾಂನಲ್ಲಿ, 100 ಜನ ಒಂದು ಕೇಸಿನ ಸಲುವಾಗಿ. ಹಾಗೆಯೇ ಬೆಂಗಳೂರಿನಲ್ಲಿ 4-5 ತಂಡ, ವಕೀಲರ ತಂಡ ಕೆಲಸ ಮಾಡ್ತು. ಇವರೆಲ್ಲರೂ ಇದು ಒಂದು ಅನ್ಯಾಯ ಅಂತ ನಿಂತ್ಕೊಂಡ್ರು, ಕೆಲಸ ಮಾಡಿದ್ರು. ಈಗ ಆರ್ ಅಶೋಕ್ ಅವ್ರು ಬಂದ್ರು, BY ವಿಜಯೇಂದ್ರ ಅವ್ರು ಬಂದ್ರು, ಇವರೆಲ್ಲ ಬಂದಾಗ ತಮ್ಮ ಮನ್ಸಲ್ಲಿ ಏನು ಓಡ್ತಾ ಇತ್ತು ಸರ್? ರಾತ್ರಿ ತಮ್ಮ ಜೊತೆಲಿ ಯಾರ್ಯಾರಿದ್ರು ಸರ್ ಆ ಘಟನೆ ಎಲ್ಲ ಆಗುವಾಗ? ಇಡೀ ಪಾರ್ಟಿ ಬೆನ್ನಿಗೆ ನಿಂತ್ಕೊಳ್ತು. ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಇದಲ್ಲದೆ ಈ ಬಸವನಗೌಡ ಪಾಟೀಲ್ ಯತ್ನಾಳು, ನಮ್ಮ ಅರವಿಂದ್ ಬೆಲ್ಲದ್ದು, ಸುನಿಲ್ ಕುಮಾರು, ಈಗ ಒಬ್ರು ಇಬ್ರು ಅಂತಲ್ಲ, ಎಲ್ಲ ಶಾಸಕರುಗಳು, ಮಾಜಿ ಸಚಿವರುಗಳು, ಕೇಂದ್ರದ ನಾಯಕರು, ಸಂಸತ್ ಸದಸ್ಯರು, ಕೇಂದ್ರದ ಮಂತ್ರಿಗಳು, ಕಾರ್ಯಕರ್ತರು, ಹಿತೈಷಿಗಳು ಬೆನ್ನಿಗೆ ನಿಂತು ನನ್ನ ಸಂಕಷ್ಟದ ಸಂದರ್ಭದಲ್ಲಿ ಧ್ವನಿಯಾದರು. ಮರುದಿನ ಫೋನ್ನಲ್ಲಿ ವಿಚಾರಿಸಿದಂಥ, ಹಿಂದಿನ ದಿನ ಫೋನ್ನಲ್ಲಿ ವಿಚಾರಿಸಿದಂಥ ವಿಜೇಂದ್ರ ಅವರು ಮರುದಿನ ಬೆಳಿಗ್ಗೆ ಫಸ್ಟ್ ಫ್ಲೈಟಿಗೆ ಅಲ್ಲಿಗೆ ಬಂದರು. ಸ್ಥಳಕ್ಕೆ ಫಸ್ಟ್ ಫ್ಲೈಟಿಗೆ ಬಂದು ಅವರು ಇಡೀ ಸಿಚುವೇಶನ್ ನಿಭಾಯಿಸಿದರು. ವಕೀಲರ ತಂಡ, ನಾನೇನು ಹೇಳಿದ್ರಿಲ್ಲ, ನಾನು ವಕಾಲತ್ತು ಅವರೇ ಸೋಮೋಟೋ ಎಲ್ಲ ತಯಾರಾಗಿ ಬಂದು ನಿಂತ್ಕೊಂಡ್ರು. 100 ಜನ ವಕೀಲರು ಬೆಳಗಾಂನಲ್ಲಿ, 100 ಜನ ಒಂದು ಕೇಸಿನ ಸಲುವಾಗಿ. ಹಾಗೆಯೇ ಬೆಂಗಳೂರಿನಲ್ಲಿ 4-5 ತಂಡ, ವಕೀಲರ ತಂಡ ಕೆಲಸ ಮಾಡ್ತು. ಇವರೆಲ್ಲರೂ ಇದು ಒಂದು ಅನ್ಯಾಯ ಅಂತ ನಿಂತ್ಕೊಂಡ್ರು, ಕೆಲಸ ಮಾಡಿದ್ರು. ಈಗ ಆರ್ ಅಶೋಕ್ ಅವ್ರು ಬಂದ್ರು, BY ವಿಜಯೇಂದ್ರ ಅವ್ರು ಬಂದ್ರು, ಇವರೆಲ್ಲ ಬಂದಾಗ ತಮ್ಮ ಮನ್ಸಲ್ಲಿ ಏನು ಓಡ್ತಾ ಇತ್ತು ಸರ್? ರಾತ್ರಿ ತಮ್ಮ ಜೊತೆಲಿ ಯಾರ್ಯಾರಿದ್ರು ಸರ್ ಆ ಘಟನೆ ಎಲ್ಲ ಆಗುವಾಗ? ಇಡೀ ಪಾರ್ಟಿ ಬೆನ್ನಿಗೆ ನಿಂತ್ಕೊಳ್ತು. ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಇದಲ್ಲದೆ ಈ ಬಸವನಗೌಡ ಪಾಟೀಲ್ ಯತ್ನಾಳು, ನಮ್ಮ ಅರವಿಂದ್ ಬೆಲ್ಲದ್ದು, ಸುನಿಲ್ ಕುಮಾರು, ಈಗ ಒಬ್ರು ಇಬ್ರು ಅಂತಲ್ಲ, ಎಲ್ಲ ಶಾಸಕರುಗಳು, ಮಾಜಿ ಸಚಿವರುಗಳು, ಕೇಂದ್ರದ ನಾಯಕರು, ಸಂಸತ್ ಸದಸ್ಯರು, ಕೇಂದ್ರದ ಮಂತ್ರಿಗಳು, ಕಾರ್ಯಕರ್ತರು, ಹಿತೈಷಿಗಳು ಬೆನ್ನಿಗೆ ನಿಂತು ನನ್ನ ಸಂಕಷ್ಟದ ಸಂದರ್ಭದಲ್ಲಿ ಧ್ವನಿಯಾದರು. ಮರುದಿನ ಫೋನ್ನಲ್ಲಿ ವಿಚಾರಿಸಿದಂಥ, ಹಿಂದಿನ ದಿನ ಫೋನ್ನಲ್ಲಿ ವಿಚಾರಿಸಿದಂಥ ವಿಜೇಂದ್ರ ಅವರು ಮರುದಿನ ಬೆಳಿಗ್ಗೆ ಫಸ್ಟ್ ಫ್ಲೈಟಿಗೆ ಅಲ್ಲಿಗೆ ಬಂದರು. ಸ್ಥಳಕ್ಕೆ ಫಸ್ಟ್ ಫ್ಲೈಟಿಗೆ ಬಂದು ಅವರು ಇಡೀ ಸಿಚುವೇಶನ್ ನಿಭಾಯಿಸಿದರು. ವಕೀಲರ ತಂಡ,
ನಾನೇನು ಹೇಳಿದ್ರಲ್ಲ, ನಾನು ವಕಾಲತ್ತು ಅವರೇ ಸೋಮೋಟೋ ಎಲ್ಲ ತಯಾರಾಗಿ ಬಂದು ನಿಂತ್ಕೊಂಡ್ರು. 100 ಜನ ವಕೀಲರು ಬೆಳಗಾಂನಲ್ಲಿ, 100 ಜನ ಒಂದು ಕೇಸಿನ ಸಲುವಾಗಿ. ಹಾಗೆಯೇ ಬೆಂಗಳೂರಿನಲ್ಲಿ 4-5 ತಂಡ, ವಕೀಲರ ತಂಡ ಕೆಲಸ ಮಾಡ್ತು. ಇವರೆಲ್ಲರೂ ಇದು ಒಂದು ಅನ್ಯಾಯ ಅಂತ ನಿಂತ್ಕೊಂಡ್ರು, ಕೆಲಸ ಮಾಡಿದ್ರು. ಈಗ ಆರ್ ಅಶೋಕ್ ಅವ್ರು ಬಂದ್ರು, BY ವಿಜಯೇಂದ್ರ ಅವ್ರು ಬಂದ್ರು, ಇವರೆಲ್ಲ ಬಂದಾಗ ತಮ್ಮ ಮನ್ಸಲ್ಲಿ ಏನು ಓಡ್ತಾ ಇತ್ತು ಸರ್? ರಾತ್ರಿ ತಮ್ಮ ಜೊತೆಲಿ ಯಾರ್ಯಾರಿದ್ರು ಸರ್ ಆ ಘಟನೆ ಎಲ್ಲ ಆಗುವಾಗ? ಇಡೀ ಪಾರ್ಟಿ ಬೆನ್ನಿಗೆ ನಿಂತ್ಕೊಳ್ತು. ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಇದಲ್ಲದೆ ಈ ಬಸವನಗೌಡ ಪಾಟೀಲ್ ಯತ್ನಾಳು, ನಮ್ಮ ಅರವಿಂದ್ ಬೆಲ್ಲದ್ದು, ಸುನಿಲ್ ಕುಮಾರು, ಈಗ ಒಬ್ರು ಇಬ್ರು ಅಂತಲ್ಲ, ಎಲ್ಲ ಶಾಸಕರುಗಳು, ಮಾಜಿ ಸಚಿವರುಗಳು, ಕೇಂದ್ರದ ನಾಯಕರು, ಸಂಸತ್ ಸದಸ್ಯರು, ಕೇಂದ್ರದ ಮಂತ್ರಿಗಳು, ಕಾರ್ಯಕರ್ತರು, ಹಿತೈಷಿಗಳು ಬೆನ್ನಿಗೆ ನಿಂತು ನನ್ನ ಸಂಕಷ್ಟದ ಸಂದರ್ಭದಲ್ಲಿ ಧ್ವನಿಯಾದರು. ಮರುದಿನ ಹಿಂದಿನ ದಿನ ಫೋನ್ನಲ್ಲಿ ವಿಚಾರಿಸಿದಂಥ ವಿಜೇಂದ್ರ ಅವರು ಮರುದಿನ ಬೆಳಿಗ್ಗೆ ಫಸ್ಟ್ ಫ್ಲೈಟಿಗೆ ಅಲ್ಲಿಗೆ ಬಂದರು, ಸ್ಥಳಕ್ಕೆ. ಫಸ್ಟ್ ಫ್ಲೈಟಿಗೆ ಬಂದು ಅವರು ಇಡೀ ಸಿಚುವೇಶನ್ ನಿಭಾಯಿಸಿದರು. ವಕೀಲರ ತಂಡ, ನಾನೇನು ಹೇಳಿದ್ರಲ್ಲ, ನಾನು ವಕಾಲತ್ತು ಅವರೇ ಸೋಮೋಟೋ ಎಲ್ಲ ತಯಾರಾಗಿ ಬಂದು ನಿಂತ್ಕೊಂಡ್ರು. 100 ಜನ ವಕೀಲರು ಬೆಳಗಾಂನಲ್ಲಿ, 100 ಜನ ಒಂದು ಕೇಸಿನ ಸಲುವಾಗಿ. ಹಾಗೆಯೇ ಬೆಂಗಳೂರಿನಲ್ಲಿ 4-5 ತಂಡ, ವಕೀಲರ ತಂಡ ಕೆಲಸ ಮಾಡ್ತು. ಇವರೆಲ್ಲರೂ ಇದು ಒಂದು ಅನ್ಯಾಯ ಅಂತ ನಿಂತ್ಕೊಂಡ್ರು, ಕೆಲಸ ಮಾಡಿದ್ರು. ಈಗ ಆರ್ ಅಶೋಕ್ ಅವ್ರು ಬಂದ್ರು, BY ವಿಜಯೇಂದ್ರ ಅವ್ರು ಬಂದ್ರು, ಇವರೆಲ್ಲ ಬಂದಾಗ ತಮ್ಮ ಮನ್ಸಲ್ಲಿ ಏನು ಓಡ್ತಾ ಇತ್ತು ಸರ್? ರಾತ್ರಿ ತಮ್ಮ ಜೊತೆಲಿ ಯಾರ್ಯಾರಿದ್ರು ಸರ್ ಆ ಘಟನೆ ಎಲ್ಲ ಆಗುವಾಗ? ಇಡೀ ಪಾರ್ಟಿ ಬೆನ್ನಿಗೆ ನಿಂತ್ಕೊಳ್ತು. ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಇದಲ್ಲದೆ ಈ ಬಸವನಗೌಡ ಪಾಟೀಲ್ ಯತ್ನಾಳು, ನಮ್ಮ ಅರವಿಂದ್ ಬೆಲ್ಲದ್ದು, ಸುನಿಲ್ ಕುಮಾರು, ಈಗ ಒಬ್ರು ಇಬ್ರು ಅಂತಲ್ಲ, ಎಲ್ಲ ಶಾಸಕರುಗಳು, ಮಾಜಿ ಸಚಿವರುಗಳು, ಕೇಂದ್ರದ ನಾಯಕರು, ಸಂಸತ್ ಸದಸ್ಯರು, ಕೇಂದ್ರದ ಮಂತ್ರಿಗಳು, ಕಾರ್ಯಕರ್ತರು, ಹಿತೈಷಿಗಳು ಬೆನ್ನಿಗೆ ನಿಂತು ನನ್ನ ಸಂಕಷ್ಟದ ಸಂದರ್ಭದಲ್ಲಿ ಧ್ವನಿಯಾದರು. ಮರುದಿನ ಹಿಂದಿನ ದಿನ ಫೋನ್ನಲ್ಲಿ ವಿಚಾರಿಸಿದಂಥ ವಿಜೇಂದ್ರ ಅವರು ಮರುದಿನ ಬೆಳಿಗ್ಗೆ ಫಸ್ಟ್ ಫ್ಲೈಟಿಗೆ ಅಲ್ಲಿಗೆ ಬಂದರು, ಸ್ಥಳಕ್ಕೆ. ಫಸ್ಟ್ ಫ್ಲೈಟಿಗೆ ಬಂದು ಅವರು ಇಡೀ ಸಿಚುವೇಶನ್ ನಿಭಾಯಿಸಿದರು. ವಕೀಲರ ತಂಡ, ನಾನೇನು ಹೇಳಿದ್ರಲ್ಲ, ನಾನು ವಕಾಲತ್ತು ಅವರೇ ಸೋಮೋಟೋ ಎಲ್ಲ ತಯಾರಾಗಿ ಬಂದು ನಿಂತ್ಕೊಂಡ್ರು. 100 ಜನ ವಕೀಲರು ಬೆಳಗಾಂನಲ್ಲಿ, 100 ಜನ ಒಂದು ಕೇಸಿನ ಸಲುವಾಗಿ. ಹಾಗೆಯೇ ಬೆಂಗಳೂರಿನಲ್ಲಿ 4-5 ತಂಡ, ವಕೀಲರ ತಂಡ ಕೆಲಸ ಮಾಡ್ತು. ಇವರೆಲ್ಲರೂ ಇದು ಒಂದು ಅನ್ಯಾಯ ಅಂತ ನಿಂತ್ಕೊಂಡ್ರು, ಕೆಲಸ ಮಾಡಿದ್ರು. ಈಗ ಆರ್ ಅಶೋಕ್ ಅವ್ರು ಬಂದ್ರು, BY ವಿಜಯೇಂದ್ರ ಅವ್ರು ಬಂದ್ರು, ಇವರೆಲ್ಲ ಬಂದಾಗ ತಮ್ಮ ಮನ್ಸಲ್ಲಿ ಏನು ಓಡ್ತಾ ಇತ್ತು ಸರ್? ರಾತ್ರಿ ತಮ್ಮ ಜೊತೆಲಿ ಯಾರ್ಯಾರಿದ್ರು ಸರ್ ಆ ಘಟನೆ ಎಲ್ಲ ಆಗುವಾಗ? ಇಡೀ ಪಾರ್ಟಿ ಬೆನ್ನಿಗೆ ನಿಂತ್ಕೊಳ್ತು. ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಇದಲ್ಲದೆ ಈ ಬಸವನಗೌಡ ಪಾಟೀಲ್ ಯತ್ನಾಳು, ನಮ್ಮ ಅರವಿಂದ್ ಬೆಲ್ಲದ್ದು, ಸುನಿಲ್ ಕುಮಾರು, ಈಗ ಒಬ್ರು ಇಬ್ರು ಅಂತಲ್ಲ, ಎಲ್ಲ ಶಾಸಕರುಗಳು, ಮಾಜಿ ಸಚಿವರುಗಳು, ಕೇಂದ್ರದ ನಾಯಕರು, ಸಂಸತ್ ಸದಸ್ಯರು, ಕೇಂದ್ರದ ಮಂತ್ರಿಗಳು, ಕಾರ್ಯಕರ್ತರು, ಹಿತೈಷಿಗಳು ಬೆನ್ನಿಗೆ ನಿಂತು ನನ್ನ ಸಂಕಷ್ಟದ ಸಂದರ್ಭದಲ್ಲಿ ಧ್ವನಿಯಾದರು. ಮರುದಿನ ಹಿಂದಿನ ದಿನ ಫೋನ್ನಲ್ಲಿ ವಿಚಾರಿಸಿದ